ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಈ ಜನವರಿ ತಿಂಗಳಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷಪಡ್ತೀನಿ. 2023ನೇ ವರ್ಷ ದೇವರು ನಮ್ಮನ್ನು ಕಾಪಾಡಿದ, ನಮ್ಮನ್ನು ನಡೆಸಿದ. ಈ ಇಡೀ ವರ್ಷ ಕೂಡ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಯಾಕ್ರಿ ಪ್ರತಿ ವರ್ಷ ನಮ್ಮ ಕಡೆ ಉಸಿರು ಇರುವ ತನಕ ನಾವು ನಂಬಿರುವಂಥ ದೇವರು ನಂಬಿಗಸ್ತನಾಗಿರುವುದರಿಂದ ನಮ್ಮನ್ನು ನಡೆಸುವಂಥ ಅದ್ಭುತ ಸ್ವರೂಪನಾತನು, ಅತಿಶಯವಾದಂಥ ದೇವರಿದ್ದಾನೆ. ಆದ್ದರಿಂದ ಯಾವುದಕ್ಕೆ ಹೆದರಬೇಡ್ರಿ. ಕಡೇ ಉಸಿರಿರೋ ತನಕ ಈ ಭೂಮಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಈ ಪ್ರಾಣ ನಮ್ಮನ್ನು ಬಿಟ್ಟು ಹೋದ ನಂತರ ಕೂಡ ಪರಲೋಕ ರಾಜ್ಯದಲ್ಲಿ ಎಂದೆಂದಿಗೂ ಆತನ ಸಂಗಡ ಇದ್ದು ಬದುಕುವಂಥ ಭಾಗ್ಯತೆಯ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಹೆದರಬೇಡ್ರಿ, ಯಾವುದಕ್ಕೂ ಗಾಬರಿ ಆಗಬೇಡ್ರಿ. ಕರ್ತನು ನಮ್ಮ ಸಂಗಡ ಇದ್ದಾನೆ. ನಮ್ಮ ಜೀವನದ ಪ್ರತಿಯೊಂದು ಯಾತ್ರೆಯಲ್ಲಿಯೂ, ಪ್ರತಿ ದಿನದ ಪ್ರಯಾಣದಲ್ಲಿಯೂ ನಾವು ಒಂಟಿಯಾಗಿ ನಡೆಯುತ್ತಿಲ್ಲ. ದೇವರು ನಮ್ಮ ಸಂಗಡ ನಡೀತಾ ಇದ್ದಾನೆ. ಆದ್ದರಿಂದ ಸಂತೋಷವಾಗಿರೋಣ, ಕರ್ತನಲ್ಲಿ ಉಲ್ಲಾಸಿಸೋಣ. ಪ್ರತಿನಿತ್ಯವೂ ದೇವರನ್ನು ದಿಟ್ಟಿಸಿ ನೋಡೋಣ. ನಂಬಿಕೆಯಿಂದ ನಮ್ಮ ಜೀವಿತವನ್ನು ನಡೆಸೋಣ. ಕಾರಣ ನಮ್ಮನ್ನು ಕರೆದಾತನು ನಂಬಿಗಸ್ತನು. ಇವತ್ತು ಕೂಡ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ನೋಡ್ರಿ, ಈ ಸತ್ಯವೇದ ಪುಸ್ತಕದಲ್ಲಿ ಆದಿಕಾಂಡ ಎಂಬುದು ಮೊದಲನೆಯ ಪುಸ್ತಕ. ಆದಿಕಾಂಡದಿಂದ ಪ್ರಕಟಣೆ ಅಲ್ವಾ? ಆದಿಕಾಂಡದಿಂದ ಮಲಾಕಿ 39 ಪುಸ್ತಕಗಳು ಹಳೆಯ ಒಡಂಬಡಿಕೆ. ಮತ್ತಾಯದಿಂದ ಪ್ರಕಟಣೆ 27 ಪುಸ್ತಕಗಳು ಹೊಸ ಒಡಂಬಡಿಕೆ. ಒಟ್ಟಾಗಿ 66 ಪುಸ್ತಕಗಳು ಈ ಸತ್ಯವೇದದಲ್ಲಿ ಕಾಣಲ್ಪಡುತ್ತದೆ. ಅದರಲ್ಲಿ ಮೊದಲನೆಯ ಪುಸ್ತಕ ಆದಿಕಾಂಡ, ಅಂದರೆ ಆಂಗ್ಲದಲ್ಲಿ ಜೆನಿಸಸ್ ಅಂತ ಹೇಳ್ತಾರೆ. ಅಂದರೆ ಪ್ರಾರಂಭ ಹೇಗಾಯಿತು. ಸೊ ಇದರಲ್ಲಿ ನಾವು ದೇವರ ಸೃಷ್ಟಿ, ಹೇಗೆ ಆತನು ಲೋಕವನ್ನು ಸೃಷ್ಟಿಸಿದ, ಹೇಗೆ ಆತನು ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಸೃಷ್ಟಿಸಿದ, ಹೇಗೆ ಆತನು ಪಕ್ಷಿಗಳನ್ನು, ಮೃಗಗಳನ್ನು ಸೃಷ್ಟಿಸಿದ, 6ನೇ ದಿನದಲ್ಲಿ ಹೇಗೆ ಆತನು ಮನುಷ್ಯನನ್ನು ಸೃಷ್ಟಿಸಿದ, 7ನೇ ದಿನದಲ್ಲಿ ಹೇಗೆ ಆತನು ವಿಶ್ರಮಿಸಿಕೊಂಡ ಎಂಬುದಾಗಿ ಎಲ್ಲವನ್ನು ಕೂಡ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಸೊ 5 ದಿನಗಳು ಎಲ್ಲವನ್ನು ಸೃಷ್ಟಿಸಿದ ನಂತರ ಆದಾಮನನ್ನು ತೋಟದ ಹೊರಗಡೆ ಹೋಗಿ ಆತನನ್ನು ಉಂಟು ಮಾಡಿ ನಂತರ ತೋಟದ ಒಳಗೆ ತಂದು ಇದನ್ನು ನೀನು ಆಳ್ವಿಕೆ ಮಾಡು ಎಂಬುದಾಗಿ ಇಡೀ ಜಗತ್ತನ್ನೇ ಆದಾಮನ ಕರದಲ್ಲಿ ಕೊಟ್ಟ. ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಎಂಬುದಾಗಿ ಸರಿ ಬೀಳುವ ಸಹಕಾರಿಯಾಗಿ ಹವ್ವಳನ್ನು ದೇವರು ಮನುಷ್ಯನ ಪಕ್ಕೆ ಎಲುಬನ್ನು ತೆಗೆದು ಮನುಷ್ಯನು ಉಂಟು ಮಾಡಿದೆ ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಗ ಇವರನ್ನು ಆ ಏದೇನ್ ತೋಟದಲ್ಲಿ ದೇವರಿಟ್ಟ. ಈಗ ನಮಗೊಂದು ಪ್ರಶ್ನೆ ಇರ್ಬೋದು, ಏದೇನ್ ತೋಟ ಎಲ್ಲಿದೆ ಎಂಬುದಾಗಿ. ಕೆಲವು ಸತ್ಯವೇದದ ಪರಿಣತರು ಹೇಳುವ ಪ್ರಕಾರ ಮಿಡಲ್ ಈಸ್ಟ್ ಅಲ್ವಾ, ಈ ಇರಾನ್, ಇರಾಕ್ ಆ ಪಕ್ಕದಲ್ಲೇ ಈ ಏದೇನ್ ತೋಟ ಇದ್ದಿರಬಹುದು ಎಂಬುದಾಗಿ ಒಂದು ರಿಸರ್ಚ್ನ ಕಾರ್ಯಗಳು ಹೇಳಲ್ಪಡುತ್ತದೆ. ಕಾರಣ ಏದೇನ್ ತೋಟದಲ್ಲಿ 4 ನದಿಗಳು ಹರಿತಾ ಇತ್ತು. ಅದರಲ್ಲಿ 2 ಟೈಗ್ರಿಸ್ ಮತ್ತು ಯೂಫ್ರೆಟಿಸ್, ಈ 2 ನದಿಗಳು ಕೂಡ ಮಿಡ್ಲ್ ಈಸ್ಟಲ್ಲಿ ಕಾಣಲ್ಪಡ್ತಾ ಇದೆ. ಆದ್ದರಿಂದ ಏದೇನ್ ತೋಟ ಅಲ್ಲೇ ಇರಬಹುದು ಎಂಬುದಾಗಿ ಬೈಬಲ್ ಪರಿಣತರು ಹೇಳ್ತಾರೆ. ಸೊ ಎಲ್ಲಿತ್ತು ಎಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಏದೇನ್ ತೋಟವನ್ನು ದೇವರು ಹೆಚ್ಚು ಕಮ್ಮಿ 6000 ವರ್ಷಗಳ ಹಿಂದೆ ಉಂಟು ಮಾಡಿದ. ಅದೊಂದು ಸುಂದರವಾದಂಥ ಒಂದು ತೋಟ ಅಲ್ವಾ. ಅಲ್ಲಿ ಮರಗಳಿರ್ತಿತ್ತು, ನದಿಗಳಿರ್ತಿತ್ತು, ನದಿಗಳಲ್ಲಿ ಮೀನುಗಳಿರ್ತಿತ್ತು, ಎಲ್ಲ ವಿಧವಾದಂಥ ಮೃಗಗಳಿರ್ತಿತ್ತು, ಪಕ್ಷಿಗಳಿರ್ತಿತ್ತು. ಅಲ್ಲಿ ಇಬ್ಬರೇ ಮಾತ್ರ, ಆದಾಮ ಹವ್ವಳು ಇಬ್ಬರು ಮಾತ್ರ ಅಲ್ಲಿ ಸೃಷ್ಟಿಸಲ್ಪಟ್ಟವರಾಗಿ ಮನುಷ್ಯರಾಗಿ ಅವರಲ್ಲಿ ಸಂಚರಿಸ್ತಾ ಇದ್ದರು. ಎಷ್ಟೊಂದು ಅದ್ಭುತವಾಗಿರ್ತಿತ್ತಲ್ಲ. ನನಗೆ ಅದನ್ನು ಯೋಚನೆ ಮಾಡಬೇಕಾದ್ರೆ ನನ್ನಲ್ಲಿ ಒಂದು ಸಂತೋಷ, ನನ್ನಲ್ಲಿ ಒಂದು ಯೋಚನೆ, ಏದೇನ್ ತೋಟ
ಹೇಗಿದ್ದಿರ್ಬೋದು ಎಂಬುದಾಗಿ ನಮಗೆ ಕೂಡ ದೇವರು ಒಂದು ವೇಳೆ ಆತ್ಮಿಕ ದರ್ಶನದಲ್ಲಿ ತೋರಿಸಿದ್ರೆ ಎಷ್ಟು ಸಂತೋಷ ಅಲ್ವಾ ಅಂತ ನನ್ನಲ್ಲಿ ಒಂದು ಆಸೆ. ಈಗ ನಾವು ನೋಡ್ತೀವಿ, ಬೆಂಗಳೂರಲ್ಲಿ ನೋಡ್ತೀರಾ, ಕಾರುಗಳು, ಬೈಕ್ಗಳು, ಎಲ್ಲಾದರೂ ಮರ ಇಟ್ಟಿದ್ರೆ ಆ ಮರ ಪೂರ್ತಿ ಧೂಳು. ಪಾಪ ಮರ ಎಷ್ಟು ಅಳ್ತದೆಯೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರೂ ಕೂಡ ವಾಹನಗಳು, ಕಟ್ಟಡಗಳು, ಎಲ್ಲಾದರೂ ಸ್ವಲ್ಪ ದೂರ ಒಳ್ಳೆಯ ಒಂದು ವಾತಾವರಣ, ಮಾಲಿನ್ಯ ಇಲ್ಲದ ಒಂದು ಜಾಗ ಅಂದರೆ ಬೆಂಗಳೂರು ಬಿಟ್ಟು ಒಂದು 100 ಕಿಲೋಮೀಟ್ರ್ ಆ ಕಡೆ ಹೋದರೆ ಅಲ್ಲಿ ಕೂಡ ಈಗ ಎಲ್ಲ ಕೂಡ ಏನು ಮಾಡ್ತಿದ್ದಾರೆ, ರೈತರ ಭೂಮಿಯನ್ನು ಅವರು ಪರ್ಚೇಸ್ ಮಾಡಿ ಅಲ್ಲಿ ಮನೆ ಕಟ್ಕೊಳ್ಳೋದು, ಆ ಥರ ನಾನಾ ಕಾರ್ಯಗಳು ನಡೀತಾ ಇದೆ. ಆದರೆ ಏದೇನು ತೋಟ, ಸಮೃದ್ಧಿಯಾದಂಥ ಒಂದು ತೋಟ, ಅಲ್ಲಿ ಎಷ್ಟು ಸಂತೋಷ ಇದ್ದಿರ್ಬೋದು. ಅಲ್ಲಿ ದ್ವೇಷ ಇಲ್ಲ, ಕೋಪ ಇಲ್ಲ, ಉರಿ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಸಿಂಹ, ಕುರಿ ಎಲ್ಲ ಒಟ್ಟಿಗೆ ಜೀವಿಸ್ತಾ ಇತ್ತು. ಕಾರಣ ಪಾಪ ಇನ್ನೂ ಲೋಕದಲ್ಲಿ ಪ್ರವೇಶಿಸಲಿಲ್ಲ. ಪಾಪವೋ ಶಾಪವೋ ಯಾವುದು ಕೂಡ ಭೂಮಿಯಲ್ಲಿ ಕಾಣಲ್ಪಡಲಿಲ್ಲ. ಆ ರೀತಿಯಾದಂಥ ಅದ್ಭುತವಾದಂಥ ಒಂದು ಸ್ಥಳ ಏದೇನ್ ತೋಟ. ಇದೇ ಥರ ಇನ್ನೊಂದು ಆಳ್ವಿಕೆ ಬರ್ತಿದೆ ರೀ, ಅದು ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಆ ಆಳ್ವಿಕೆಯಲ್ಲಿ ಕೂಡ ಇದೇ ರೀತಿಯಾಗಿ ಭಾಳ ಸಂತೋಷಕರವಾದಂಥ ಒಂದು ಸ್ಥಳವಾಗಿರ್ತದೆ. ನಾವು ಕ್ರಿಸ್ತನ ಸಂಗಡ 1000 ವರ್ಷ ಆಳ್ವಿಕೆ ಮಾಡಲು ದೇವರು ನಮಗೆ ಯೋಜನೆಗಳನ್ನು ಇಟ್ಟಿದ್ದಾನೆ. ಸೊ ನಾವು ಸ್ವಲ್ಪ ಕಲ್ಪನೆ ಮಾಡಿ ನೋಡೋಣ. ಏದೇನ್ ತೋಟದಲ್ಲಿ ಅನೇಕ ಮರಗಳು, ಒಂದು ವೇಳೆ ಮಾವಿನ ಮರ ಇದ್ದಿರ್ಬೋದು, ಒಂದು ವೇಳೆ ಆ್ಯಪಲ್ ಮರ ಇದ್ದಿರ್ಬೋದು, ತೆಂಗಿನಕಾಯಿನ ಮರ, ನಾನಾ ರೀತಿಯಾದಂಥ ಕಾಯಿ ಪಲ್ಯಗಳಿರುವಂಥ ಗಿಡಗಳು, ಬಳ್ಳಿಗಳು, ನದಿಗಳು, ಒಂದು ಕಡೆ ಭಾಳ ಸಂತೋಷವಾಗಿರ್ತಿತ್ತು ಅಲ್ವಾ. ಈಗ ನೋಡ್ರಿ, ಓಝೋನ್ ಆ ಲೇಯರಲ್ಲಿ ತೂತು ಬಿದ್ದಿದೆ, ಅದರಿಂದ ಸೂರ್ಯನ ಕಿರಣಗಳು, ಅದರಿಂದ 4 ಅನೇಕ ಬಾಧೆಗಳು ಎಂಬುದಾಗಿ 4 ಕಾರ್ಯಗಳನ್ನು ನಾವು ದಿನಪತ್ರಿಕೆಗಳು ಓದ್ತೀವಿ. ಆದರೆ ಆಗ ಮಾಲಿನ್ಯ ಇಲ್ಲ, ಆಗ ಯಾವ ಪಾಪವೂ ಇಲ್ಲ, ಶಾಪವೂ ಇಲ್ಲ, ಎಲ್ಲ ಕೂಡ ಸಂತೋಷವಾದಂಥ ಒಂದು ಜಾಗ. ಆ ಜಾಗದಲ್ಲಿ ಆದಾಮ ಹವ್ವಳು ನೀವು ಫಲಭರಿತರಾಗಿರಿ ಎಂಬುದಾಗಿ ದೇವರು ಅವರನ್ನು ಆಶೀರ್ವದಿಸಿದ. ಅದು ಮಾತ್ರ ಅಲ್ಲ, ಇವರೊಟ್ಟಿಗೆ ಪ್ರತಿನಿತ್ಯವೂ ದೇವರು ಸಂಚರಿಸುತ್ತಿದ್ದ. ಇದನ್ನು ನೋಡಿದಂಥ ಒಬ್ಬನಿಗೆ ಇಷ್ಟವಾಗಲಿಲ್ಲ. ಅವನ ಹೆಸರೇ ಸೈತಾನ. ಏನಪ್ಪ, ಗಂಡ ಹೆಂಡತಿಯಾಗಿ ಇವರಿಬ್ಬರು ಅನ್ಯೋನ್ಯತೆಯಿಂದ ಇದ್ದಾರೆ. ಅದು ಮಾತ್ರ ಅಲ್ಲ, ಇವರಿಬ್ಬರು ದೇವರೊಟ್ಟಿಗೆ ಭಾಳವಾದಂಥ ಆತ್ಮಿಕವಾದಂಥ ಭಾಳ ಆಪ್ತ ಬಾಂಧವ್ಯದಲ್ಲಿದ್ದಾರೆ ಎಂಬುದಾಗಿ ಈ ಸೈತಾನ ಅಥವಾ ಲೂಸಿಫರ್ ನೋಡ್ತಾನೇ ಇದ್ದ. ಏದೇನ್ ತೋಟ ಉಂಟು ಮಾಡಿದ ನಂತರ ಆದಾಮ ಹವ್ವಳು ಎಷ್ಟು ವರ್ಷಗಳು ದೇವರೊಟ್ಟಿಗೆ ಸಂಚರಿಸಿದರು ಎಂಬುದಾಗಿ ನಮಗೆ ಸತ್ಯವೇದದಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಆದಾಮ 130 ವರ್ಷವಿದ್ದಾಗ ಸೇತ್ ಎಂಬುದಾಗಿ ಒಬ್ಬ ಮಗನನ್ನು ಆತನು ಹೆತ್ತನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಸೊ ಒಂದು ವೇಳೆ 100 ವರ್ಷಗಳು ದೇವರೊಟ್ಟಿಗೆ ಸಂಚರಿಸ್ಬೋದು, ಅದು ಏದೇನ್ ತೋಟದಲ್ಲಿ ಇರ್ಬೋದು, ನಮ್ಗೆ ಗೊತ್ತಿಲ್ಲ. 50 ವರ್ಷ 60 ವರ್ಷ ನಮಗೇನೋ ಗೊತ್ತಿಲ್ಲ. ಆದರೆ ಇದನ್ನು ಈ ಸೈತಾನನು ನೋಡ್ತಾನೇ ಇದ್ದ. ನೋಡ್ತಾ ಇದ್ದು ಏನು ಮಾಡ್ತಾನೆ, ನೀವು ಇದನ್ನೆಲ್ಲ ಏನು ಮಾಡಿರಿ ಅಂದರೆ, ಇವತ್ತಿನ ಸಂದೇಶ ಇನ್ನೂ ಆಳವಾಗಿ ನಾವು ತಿಳ್ಕೊಬೇಕಾದ್ರೆ ಆದಿಕಾಂಡ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯವನ್ನು ಭಾಳ ಓದ್ರಿ. ಇದರಲ್ಲಿ ಎಷ್ಟು ಓದಿದ್ರೂ ಅಷ್ಟು ರಹಸ್ಯಗಳು ಇದರಲ್ಲಿ ಅಡಗಿದೆ. ಈಗ ಇವರಿಬ್ಬರು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಇದ್ದರು, ದೇವರೊಟ್ಟಿಗೆ ಒಂದು ಒಳ್ಳೆಯ ಆಪ್ತ ಬಾಂಧವ್ಯದಲ್ಲಿ ಇದ್ದರು. ಇದನ್ನು ನೋಡಿದಂಥ ಈ ಲೂಸಿಫರ್ಗೆ ಇಷ್ಟ ಇಲ್ಲ. ಇವತ್ತು ಕೂಡ ನೋಡ್ರಿ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಭಾಳ ಸಂತೋಷವಾಗಿದ್ದರೆ ಏನಾದರೂ ಸಮಸ್ಯೆ ತರ್ತಾನೆ. ಒಂದು ಸಭೆಯಲ್ಲಿ ಪಾಸ್ಟರ್ ವಿಶ್ವಾಸಿಗಳು ಐಕ್ಯತೆಯಲ್ಲಿದ್ದರೆ ಏನಾದರೂ ಸಮಸ್ಯೆ ತರ್ತಾನೆ. ನಾವು ದೇವರೊಟ್ಟಿಗೆ ಐಕ್ಯತೆಯಾಗಿದ್ದರೆ ಏನಾದರೂ ಸಮಸ್ಯೆ ತರ್ತಾನೆ. ಯಾಕಂದರೆ ವಿಂಗಡಿಸುವುದು, ಬೇರ್ಪಡಿಸುವುದು, ಡಿವೈಡ್ ಮಾಡೋದು, ಅದೇ ಈ ಲೂಸಿಫರ್ನ ಮುಖ್ಯವಾದಂಥ ಕೆಲಸ. ಇದು ಎಲ್ಲಿ ಶುರುವಾಯಿತು? ಏದೇನ್ ತೋಟದಲ್ಲಿಯೇ ಶುರುವಾಯಿತು. ಸೊ ಏನು ಮಾಡ್ತಾನೆ, ಹವ್ವಳನ್ನು ಮೊದಲನೇದಾಗಿ ಪರೀಕ್ಷಿಸ್ತಾನೆ ಅಥವಾ ಶೋಧಿಸ್ತಾನೆ. ದೇವರು ಆದಾಮತ್ರನೇ ಹೇಳ್ದ, ಒಳ್ಳೆಯದು ಕೆಟ್ಟದು ತಿಳಿದುಕೊಳ್ಳುವಂಥ ಈ ಮರದ ಹಣ್ಣನ್ನು ನೀವು ತಿನ್ನಬೇಡ್ರಿ, ನೀವು ತಿಂದರೆ ನೀವು ಸತ್ತೇ ಸಾಯ್ತೀರ. ಆದಾಮಿಗೆ ದೇವರು ಹೇಳ್ದ. ಆದಾಮನು ತನ್ನ ಹೆಂಡತಿಗೆ ಈ ವಿಷಯವನ್ನು ಹೇಳಿರ್ಬೋದು. ಈಗ ಈ ಶತ್ರು ಸರ್ಪದ ರೂಪದಲ್ಲಿ, ಹಾವಿನ ರೂಪದಲ್ಲಿ ಆದಾಮನನ್ನು ವಂಚಿಸಲಿಲ್ಲ. ಆದಾಮನಿಗೆ ಸರಿ ಬೀಳುವಂಥ ಸಹಕಾರಿಯಾಗಿ ಕೊಟ್ಟಿರುವಂಥ ಹವ್ವಳು ಸ್ತ್ರೀಯನ್ನು ವಂಚಿಸುವುದಕ್ಕಾಗಿ ಯೋಜನೆ ಮಾಡಿ
ಒಂದು ದಿನ ಬಂದು ಮಾತಾಡ್ತಾನೆ. ಏನು ಹೇಳ್ತಾನೆ? ದೇವರು ನಿಜವಾಗ್ಲೂ ಈ ಹಣ್ಣನ್ನು ತಿನ್ನಬಾರ್ದಂತ ಹೇಳಿದ್ನ? ಈ ಹಣ್ಣನ್ನು ತಿಂದಿದ್ರೆ ನೀವು ಕೂಡ ದೇವರ ಥರ ಆಗ್ತೀರಾ, ನಿಮಗೆ ಗೊತ್ತಾ ಎಂಬುದಾಗಿ ಒಂದು ಮೋಸಗೊಳಿಸುವಂಥ, ವಂಚಿಸುವಂಥ, ಕುಯುಕ್ತಿಯ ಕುತಂತ್ರದ ಮಾತುಗಳನ್ನಾಡಿ ಹವ್ವಳನ್ನು ವಂಚಿಸ್ತಾನೆ. ಅದು ಮಾತ್ರ ಅಲ್ಲ, ವಂಚಿಸಿದ ಪರಿಣಾಮ ಹವ್ವಳು ಆ ಹಣ್ಣನ್ನು ತಿಂತಾಳೆ. ತಿಂದಿದ ತಕ್ಷಣ ಅವಳು ಬೆತ್ತಲೆಯಾಗಿರುವುದನ್ನು ತಿಳಿದುಕೊಳ್ತಾಳೆ. ಅದಾದ ನಂತರ ತನ್ನ ಗಂಡನಿಗೆ ಕೂಡ ಈ ಹಣ್ಣನ್ನು ಕೊಡ್ತಾಳೆ. ಅವನಾದರೂ ಹೇಳಿರ್ಬೋದಲ್ಲ ಬೇಡ ಅಂತ, ಅವನದನ್ನು ತಗೊಂಡು ತಿಂದ. ಅದರ ನಿಮಿತ್ತವಾಗಿ ಪಾಪವು ಈ ಲೋಕದಲ್ಲಿ ಪ್ರವೇಶಿಸಿತು. ಪಾಪ ಬರಲು ಕಾರಣ ಏನು? ಸೈತಾನನು ವಂಚಿಸಿದ ನಿಮಿತ್ತವಾಗಿ ಆ ಸೈತಾನನ ವಂಚನೆಗೆ ಹವ್ವಳು ವಿಧೇಯಲಾದ್ಲು, ಒಳಪಟ್ಲು, ಬಿದ್ಲು. ಅವಳು ಮಾತ್ರ ಬಿದ್ದೋಗಿಲ್ಲ, ತನ್ನ ಗಂಡನನ್ನು ಕೂಡ ಸೇರಿಸಿ ಬೀಳಿಸಿದ್ರು. ಅದರ ನಿಮಿತ್ತವಾಗಿ ಪಾಪವು ಈ ಲೋಕದಲ್ಲಿ ಪ್ರವೇಶಿಸಿತು. ಇವತ್ತು ಕೂಡ ಇದೇ ಆಯುಧವನ್ನೇ ಸೈತಾನನು ಉಪಯೋಗ ಮಾಡ್ತಾ ಇದ್ದಾನೆ. ಹೇಗಾದರೂ ಮನುಷ್ಯರನ್ನು ಬೀಳಿಸ್ಬೇಕು. ಇವರೇನು ತುಂಬ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಲ್ಲ, ಒಂದು ಕಾಮದ ಇಚ್ಛೆಯ ಅಭಿಲಾಷೆಯ ಯೋಚನೆಯನ್ನು ಕೊಡೋಣ, ಅದನ್ನು ಕೊಟ್ಟು ಇವರು ಕೆಳಗೆ ಬಿದ್ದೋಗಬೇಕು. ಏನು ಇವರು ತುಂಬ ಚರ್ಚ್ ಅಂತ ಹೋಗ್ತಾರಲ್ಲ, ಪಾಸ್ಟ್ರಿಗೂ ಇವ್ರಿಗೂ ಏನಾದರೂ ಸಮಸ್ಯೆ ಉಂಟು ಮಾಡಿ ಚರ್ಚಿಗೆ ಹೋಗಬಾರ್ದು, ಇವರು ಬೇರೆ ಚರ್ಚಿಗೆ ಹೋಗಬೇಕು, ಅಲ್ಲಿಂದ ಬೇರೆ ಚರ್ಚಿಗೆ ಹೋಗಬೇಕು. ಆ ಥರ ವಿಂಗಡಿಸುವಂಥ ಕಾರ್ಯಗಳನ್ನು ಈ ಸೈತಾನನು ಉಂಟು ಮಾಡ್ತಾನೆ. ಒಂದೇ ಒಂದು ಯೋಜನೆ, ದೇವರಿಂದ ಮನುಷ್ಯರನ್ನು ಬೇರ್ಪಡಿಸಬೇಕು, ಅವರಿಗೆ ಐಕ್ಯತೆ ಇರಬಾರ್ದು. ಅದೇ ಅವನ ಯೋಜನೆ, ಅದೇ ಅವನ ಯೋಚನೆ, ಅದೇ ಅವನ ತಂತ್ರವು, ಅದೇ ಅವನ ಆಲೋಚನೆ ಏದೇನ್ ತೋಟದಿಂದ ಇಂದು ತನಕ. ಈಗ ಆದಾಮ ಹವ್ವಳು ಇಬ್ಬರು ಕೂಡ ಬಿದ್ದೋದ್ರು. ಅದರ ನಿಮಿತ್ತವಾಗಿ ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಈಗ ಅವರೇನು ಮಾಡ್ತಾರೆ, ಆ ಎಲೆಗಳನ್ನು, ತಮ್ಮ ಬೆತ್ತಲೆಯನ್ನು ಮುಚ್ಚುವುದಕ್ಕಾಗಿ ಎಲೆಗಳನ್ನು ಕಟ್ಕೊಳ್ತಾರೆ. ಆ ಸಂಜೆಯ ತಂಗಾಳಿಯ ವೇಳೆಯಲ್ಲಿ ದೇವರು ಬರುವಂಥ ಶಬ್ದವನ್ನು ಕೇಳಿಸಿಕೊಂಡಾಗ, ಅದೆಲ್ಲ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 10ನೇ ವಾಕ್ಯ, 1ನೇ ವಾಕ್ಯದಿಂದ ನೀವು ಕಡೆಯ ತನಕ 24ರ ತನಕ ಓದ್ರಿ. ಆ ಸಪ್ಪಳವನ್ನು ಕೇಳಿದಾಗ ಅವ್ರು ಹೋಗಿ ಬಚ್ಚಿಟ್ಕೊಂಡ್ರು. ದೇವರು ಕೇಳ್ತಾನೆ, ಆದಾಮನೇ ನೀನು ಎಲ್ಲಿದ್ದೀಯಾ? ಇಲ್ಲ, ನಾನು ನಿನ್ನ ಮುಂದೆ ಬರೋದಕ್ಕೆ ನನಗೆ ಹೆದರಿಕೆ ಆಗಿದೆ, ಕಾರಣ ನಾನು ಬೆತ್ತಲೆಯಾಗಿದ್ದೇನೆ. ಯಾರು ನಿನಗೆ ಹೇಳಿದ್ದು? ಸೊ ನಡೆದಂಥ ಎಲ್ಲ ಕಾರ್ಯಗಳನ್ನು ಆದಾಮನು ಹೇಳ್ತಾನೆ. ನೀ ನನಗೆ ಕೊಟ್ಟಂಥ ಹವ್ವಳೆ ಈ ಹಣ್ಣನ್ನು ಕೊಟ್ಟಳು. ಅದು ಮಾತ್ರ ಅಲ್ಲ, ಹವ್ವಳನ್ನು ಕೇಳಿದಾಗ ಈ ಸರ್ಪವೇ ನಾನು ತಿನ್ನಬೇಕಂತ ಪ್ರೇರೇಪಿಸಿದ್ದು ಅಂತ ಹೇಳಿ, ಆಗ ದೇವರಿಗೆ ಕೋಪ ಬಂದು ಏನು ಮಾಡ್ತಾನೆ, ದೇವರು ಅವರನ್ನು ಮೊದಲು ಆ ಸರ್ಪವನ್ನು ಶಪಿಸ್ತಾನೆ, ನಂತರ ಆದಾಮ ಹವ್ವಳನ್ನು ಶಪಿಸುವುದನ್ನು ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು ಅವರನ್ನು ಆ ತೋಟದಿಂದ ಹೊರಗೆ ತಳ್ಳಿಬಿಟ್ಟ ದೇವರು. ಆದಾಮ ಹವ್ವಳನ್ನು ಆ ತೋಟದಿಂದ ಹೊರಗೆ ತಳ್ಳಿ ಆ ತೋಟವನ್ನು ಕಾಯುವುದಕ್ಕಾಗಿ, ಈ ಆದಿಕಾಂಡ 3:24ರಲ್ಲಿ ಆ ಏದೇನ್ ವನವು ಆ ತೋಟವನ್ನು, ಆ ವನವನ್ನು ಕಾಯುವುದಕ್ಕಾಗಿ ಕೇರುಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಇದೇ ಇವತ್ತು ನಾನು ನಿಮಗೆ ಕೊಡುವಂಥ ಸಂದೇಶದ ಒಂದು ಹಿನ್ನೆಲೆ, ಒಂದು ಸಾರಾಂಶ. ದೇವರು ಏದೇನ್ ತೋಟವನ್ನು ಉಂಟು ಮಾಡಿದ, ಆದಾಮನು ಸೃಷ್ಟಿಸಿದ, ಹವ್ವಳನ್ನು ಸೃಷ್ಟಿಸಿದ, ಇಬ್ಬರನ್ನು ಏದೇನ್ ತೋಟದಲ್ಲಿಟ್ಟ. ಪ್ರತಿನಿತ್ಯ ಅವರೊಟ್ಟಿಗೆ ಒಂದು ಒಳ್ಳೆಯ ಆಪ್ತವಾದಂಥ ಬಾಂಧವ್ಯ, ಪ್ರತಿನಿತ್ಯ ಅವರನ್ನು ಸಂಧಿಸುವುದಕ್ಕಾಗಿ ಬರ್ತಿದ್ದ. ಅದನ್ನು ನೋಡಿದಂಥ ಈ ಸೈತಾನು, ಇದು ಹೇಗಾದರೂ ಮನುಷ್ಯನ ಬೀಳಿಸಬೇಕು, ದೇವರಿಂದ ಬೇರ್ಪಡಿಸಬೇಕೆಂಬುದಕ್ಕಾಗಿ ಹವ್ವಳನ್ನು ವಂಚಿಸ್ತಾನೆ. ಹವ್ವಳು ಆ ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಹಣ್ಣು, ಒಳ್ಳೆಯದು ಕೆಟ್ಟದನ್ನು ತಿಳಿದುಕೊಳ್ಳುವಂಥ ಹಣ್ಣನ್ನು ತಿಂತಾಳೆ, ತನ್ನ ಗಂಡನಿಗೆ ಕೊಡ್ತಾಳೆ. ಇಬ್ಬರು ತಪ್ಪು ಮಾಡ್ತಾರೆ. ದೇವರು ಬಂದು ನೋಡಿದಾಗ ಇವರು ಬಚ್ಚಿಟ್ಕೊಳ್ತಾರೆ, ತಾವು ಬೆತ್ತಲೆ ಆಗಿರೋದನ್ನು ತಿಳ್ಕೊಳ್ತಾರೆ, ಎಲೆಗಳಿಂದ ತಮ್ಮ ಬೆತ್ತಲೆಯನ್ನು ಮುಚ್ಚಿಕೊಳ್ಳುತ್ತಾರೆ. ದೇವರು ಬಂದು ಕೇಳಿದಾಗ ಆದಾಮ ಹವ್ವಳ ಮೇಲೆ ಹೇಳ್ತಾನೆ, ಹವ್ವಳು ಸರ್ಪದ ಮೇಲೆ ಹೇಳ್ತದೆ. ಈ ಥರ ಆಗಿ ಸರ್ಪವನ್ನು ಶಪಿಸ್ತಾನೆ ದೇವರು. ಅದು ಮಾತ್ರ ಅಲ್ಲ, ಆದಾಮ ಹವ್ವಳನ್ನು ಕೂಡ ಶಪಿಸುವುದನ್ನು ನಾವು ನೋಡ್ತೇವೆ. ಸೊ ಈ ಸಂದೇಶನ ನಾವು 2 ಭಾಗಗಳಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ಈ ಸಂದೇಶದ ಶೀರ್ಷಿಕೆ ಏನಂತ ನೋಡಬೇಕಾದ್ರೆ, ಆದಾಮ ಹವ್ವಳು ಪಾಪ ಮಾಡಿದ ನಿಮಿತ್ತವಾಗಿ ಉಂಟಾದಂಥ ಪರಿಣಾಮಗಳು ಏನು? ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್
ದ ಸಿನ್ಸ್ ಕಮಿಟೆಡ್ ಬೈ ಆಡಮ್ ಆ್ಯಂಡ್ ಈವ್. ಆದಾಮ ಹವ್ವಳು ಅವರು ತಿನ್ನಬಾರದು ಎಂಬುದಾಗಿ ಹೇಳಿದಂಥ ಆ ಹಣ್ಣನ್ನು ತಿಂದಿದ್ದರಿಂದ ಉಂಟಾದಂಥ ಫಲಿತಾಂಶಗಳು ಏನು ಅಥವಾ ಪರಿಣಾಮಗಳು ಏನು ಎಂಬುದನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಸೊ ನಮಗೆಲ್ಲ ಒಂದು ಸಾಮಾನ್ಯವಾದಂಥ ಒಂದು ಪ್ರಶ್ನೆ ಇದ್ದಿರ್ಬೋದು, ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದ್ನಲ್ಲ, ಯಾಕೆ ಈ ಒಳ್ಳೆಯದು ಕೆಟ್ಟದ್ದು ಈ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳಿರಬೇಕು, ಅಥವಾ ಯಾಕೆ ಆ ಮರವನ್ನು ಆ ವನದಲ್ಲಿ ಅಥವಾ ತೋಟದಲ್ಲಿ ದೇವರು ಇಟ್ಟ, ಅದನ್ನು ಬಚ್ಚಿಟ್ಟಿರ್ಬೋದಲ್ಲ, ಯಾಕೆ ಸೈತಾನನ್ನು ಪ್ರೇರೇಪಿಸುವುದಕ್ಕಾಗಿ ದೇವರ ಅನುಮತಿ ಕೊಟ್ಟ, ಯಾಕೆ ಆ ಸೈತಾನನು ಸರ್ಪದ ರೂಪದಲ್ಲಿ ಏದೇನು ತೋಟಕ್ಕೆ ಬರುವುದಕ್ಕೆ ಅನುಮತಿ ಕೊಟ್ಟ, ಒಂದು ವೇಳೆ ದೂರ ಇಟ್ಟಿರ್ಬೋದಲ್ಲ. ನೋಡಿರಿ, ನಮ್ಮ ದೇವರು ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾನೆ. ಫ್ರೀ ವಿಲ್ ಅಂದರೆ ನಾವು ಆಯ್ಕೆ ಮಾಡುವುದಕ್ಕೆ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಆ ಹಕ್ಕನ್ನು ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮಿಂದ ಯಾವುದು ಮರೆ ಮಾಡೋದಕ್ಕೆ ದೇವರು ಇಷ್ಟ ಇಲ್ಲ. ದೇವರ ಒಂದು ಯೋಚನೆ ಏನಂತ ನೋಡಬೇಕಂದ್ರೆ, ಕೆಟ್ಟದನ್ನು ನಿರಾಕರಿಸಿ ನನ್ನ ಮಕ್ಕಳು ನನ್ನನ್ನು ಪ್ರೀತಿಸಬೇಕು. ದೇವರ ಆ ಪ್ಲ್ಯಾನ್ ಏನಿತ್ತಂದರೆ, ಈ ಆದಾಮ ಹವ್ವಳು ಸೈತಾನನಿಂದ ವಂಚಿಸಲ್ಪಟ್ಟಿದ್ದರೂ ಕೂಡ ಅದಕ್ಕೆ ನೋ ಅಂತ ಹೇಳಿ ನನ್ನನ್ನು ಪ್ರೀತಿಸಬೇಕು. ಅದೇ ರೀತಿ ದೇವರು ನಮಗೆ ಕೊಟ್ಟಿರುವಂಥ ಆ ಫ್ರೀ ವಿಲ್, ಉಚಿತವಾಗಿ ನಾವು ಆಯ್ಕೆ ಮಾಡುವಂಥ ಆ ಮನೋಚಿತ್ತವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ನಾವು ಚೂಸ್ ಮಾಡಿಕೊಳ್ಳುವುದಕ್ಕೆ, ನಾವು ಆರಿಸಿಕೊಳ್ಳುವುದಕ್ಕೆ, ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ಆರಿಸಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಆ ಹಕ್ಕನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು ಕೊಟ್ಟಿದ್ದಾರೆ. ಒಂದೇ ರೀತಿಯಲ್ಲಿ ದೇವರನ್ನೇ ನಾವು ಪ್ರೀತಿಸಬೇಕೆಂಬುದಾಗಿ ಅಲ್ಲ, ಕೆಟ್ಟದನ್ನು ನಿರಾಕರಿಸಿ ಸೈತಾನನ್ನು ಲಯಪಡಿಸಿ ಒಳ್ಳೆಯದನ್ನು ಆರಿಸಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಆ ಹಕ್ಕನ್ನು ಆತನು ಕೊಟ್ಟಿದ್ದಾನೆ. ಸರಿ, ಈ ಆದಾಮ ಹವ್ವಳು ಬಿದ್ದಿದ್ದರಿಂದ ಅವರು ಏನೆಲ್ಲ ಕಳ್ಕೊಂಡ್ರು ಅಥವಾ ಅವರು ಪಾಪ ಮಾಡಿದ ನಿಮಿತ್ತವಾಗಿ ಉಂಟಾದಂಥ ಪರಿಣಾಮಗಳು ಏನು, ಫಲಿತಾಂಶಗಳು ಏನು ಎಂಬುದನ್ನು ನಾವು ಮೊದಲು ಒಂದು 7 ಅಂಶಗಳಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಒಂದು ವೇಳೆ ಇವತ್ತು ಸಮಯ ಇರುವ ತನಕ ನಾನು 2 ಅಥವಾ 3 ಅಂಶಗಳನ್ನು ಹಂಚಿಕೊಳ್ತೇನೆ, ಅಥವಾ 1 or 2 ಅಂಶಗಳನ್ನು ಇವತ್ತು ನಾನು ಹಂಚಿಕೊಳ್ತೇನೆ. ಮುಂದಿನ ಭಾಗದಲ್ಲಿ ಉಳಿದ 5 ಅಂಶಗಳನ್ನು ಅಥವಾ 4 ಅಂಶಗಳನ್ನು ನಾನು ಹಂಚಿಕೊಳ್ಳಲು ಬಯಸ್ತೇನೆ. 7 ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲನೇದಾಗಿ, ಇವರು ಪಾಪ ಮಾಡಿದ ನಿಮಿತ್ತವಾಗಿ ದೇವರು ಹೇಳಿದ ಮಾತನ್ನು ಕೇಳದೆ ಇದ್ದಿದ್ದರಿಂದ ಅವಿಧೇಯತನದ ಪರಿಣಾಮವಾಗಿ ಮೊದಲನೇದಾಗಿ ಇವರು ನಂಬಿಕೆಯನ್ನು ಅಥವಾ ಧೈರ್ಯವನ್ನು ಕಳಕೊಂಡ್ರು. ನಂಬಿಕೆ ಧೈರ್ಯವನ್ನು ಕಳ್ಕೊಂಡ್ರೆ ಏನುಂಟಾಗ್ತದೆ? ಹೆದರಿಕೆ ಉಂಟಾಗ್ತದೆ. ಇವರು ಮೊದಲದಾಗಿ ಏನು ಕಳ್ಕೊಂಡ್ರು? ಆ ಧೈರ್ಯವನ್ನು ಕಳ್ಕೊಂಡ್ರು. ಇದಕ್ಕೆ ಆಧಾರವಾಗಿ ಆದಿಕಾಂಡದ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಲು ಬಯಸುತ್ತೇನೆ. ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಎಂದು ಹೆದರಿ, ಎಂದು ಭಯಪಟ್ಟು. ಈಗ ಆದಾಮ ಏನು ಹೇಳ್ತಾನೆ ದೇವರಿಗೆ ಸದುತ್ತರವಾಗಿ? ದೇವರು ಕೇಳುವಂಥ ಪ್ರಶ್ನೆ, ಆದಾಮನೇ ನೀನು ಎಲ್ಲಿದ್ದೀಯ? ಅದಕ್ಕೆ ಆದಾಮನ್ ಹೇಳ್ತಾನೆ, ನೀನು ತೋಟದಲ್ಲಿ ಬರುವಂಥ ಆ ಶಬ್ದ ಕೇಳಿತು, ಆ ಸಪ್ಪಳ ಕೇಳಿತು, ಅದನ್ನು ಕೇಳಿ ನಾನು ಹೆದರಿ ಬಚ್ಚಿಟ್ಟುಕೊಂಡಿದ್ದೇನೆ, ನಾನು ಅಡಗಿಕೊಂಡಿದ್ದೇನೆ. ಭಯ ಮನುಷ್ಯನ ಹೃದಯದಲ್ಲಿ ಉಂಟಾಯಿತು. ಧೈರ್ಯವು, ನಂಬಿಕೆಯು, ನಿರೀಕ್ಷೆಯು ಇದ್ದಂಥ ಅವರ ಜೀವಿತದಲ್ಲಿ ಈಗ ಅದನ್ನೆಲ್ಲ ಕಳ್ಕೊಂಡು ಹೆದರಿಕೆಯು, ದಿಗಿಲು, ಭಯವು ಉಂಟಾಯಿತು. ಪಾಪ ಮಾಡುವಂಥ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ನಂಬಿಕೆ ಇರೋದಿಲ್ಲ. ತಪ್ಪು ಮನಸ್ಸಾಕ್ಷಿ ಅವನ ಹೃದಯವನ್ನು ಬಾಧಿಸ್ತದೆ. ಸಮಾಧಾನ ಇರೋದಿಲ್ಲ. ನಾಳೆಯ ದಿನದ ಬಗ್ಗೆ ನಿರೀಕ್ಷೆ ಇರುವುದಿಲ್ಲ. ಒಂದು ಸಂತೋಷ ಇರುವುದಿಲ್ಲ. ಒಂದು ನಂಬಿಕೆ ಇರುವುದಿಲ್ಲ. ಧೈರ್ಯವಿರುವುದಿಲ್ಲ. ಅದಕ್ಕೆ ಬದಲಾಗಿ ಆದಾಮನಿಗೆ ಉಂಟಾದಂಥ ಅದೇ ರೀತಿಯಾದಂಥ ಹೆದರಿಕೆ ಉಂಟಾಗುತ್ತದೆ. ಏನನ್ನು ಕಳ್ಕೊಂಡ ಮನುಷ್ಯನು? ನಂಬಿಕೆ, ಧೈರ್ಯ, ನಿರೀಕ್ಷೆಯನ್ನು ಕಳ್ಕೊಂಡ. ಏನು ಹೊಂದಿಕೊಂಡ?
ಹೆದರಿಕೆ, ಭಯವು, ದಿಗಿಲು, ಆತಂಕ ಇದೆಲ್ಲವನ್ನು ಅವನ ಜೀವನದಲ್ಲಿ ಅವನು ಹೊಂದಿಕೊಂಡ. ಮೊದಲನೇದಾಗಿ ಆದಾಮ ಹವ್ವಳು ಪಾಪ ಮಾಡಿದ್ರ ನಿಮಿತ್ತವಾಗಿ ಅವರ ಹೃದಯದಲ್ಲಿ ಭಯ ಹುಟ್ಟಿತು. ಇವತ್ತು ಕೂಡ ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿಯೇ, ನಿನ್ನ ಹೃದಯದಲ್ಲಿ ಭಯ ಇರುವುದಕ್ಕೆ ಕಾರಣವೇನು? ಯಾವುದೋ ಒಂದು ತಪ್ಪು ಮಾಡಿದೆಯಾ? ದೇವರ ಪ್ರಸನ್ನತೆ ಬರುವಾಗ ಒಂದು ಹೆದರಿಕೆ, ಅಯ್ಯೋ ಭಯಂಕರವಾದಂಥ ಒಂದು ಹೆದರಿಕೆ, ಆ ರೀತಿಯಾದಂಥ ಹೆದರಿಕೆ ನಿನ್ನಲ್ಲಿ ಕಾಣಲ್ಪಡ್ತಿದೆಯಾ? ಅಥವಾ ದೇವರು ಬರುತ್ತಿರಬೇಕಾದ್ರೆ, ಸಭೆಗೆ ಹೋಗಬೇಕಾದ್ರೆ, ದೇವ ಮನುಷ್ಯರನ್ನು ಸಂಧಿಸಬೇಕಾದ್ರೆ ನಮ್ಮಲ್ಲಿ ಧೈರ್ಯವು, ನಂಬಿಕೆಯು, ಸಮಾಧಾನವು ಕಾಣಲ್ಪಡ್ತಿದೆಯಾ? ಕೆಲವರು ನೋಡ್ರಿ, ನನಗೆ ಕೆಲವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಗೊತ್ತಾಗತ್ತೆ, ಅವ್ರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಾದ್ರೆ ಅವರಿಗೆ ಹೆದರಿಕೆ ಇರ್ತದೆ. ಏನು ಗೊತ್ತಾ ಹೆದರಿಕೆ? ನನಗೆ ದೇವರಾತ್ಮ ಸ್ಪಷ್ಟವಾಗಿ ಕಾರ್ಯಗಳನ್ನು ತೋರಿಸ್ಕೊಡ್ತಾನೆ. ಅಯ್ಯೋ, ನಾನು ಮಾಡಿದಂಥ ಪಾಪಗಳನ್ನು ಈ ಸೇವಕರಿಗೆ ದೇವರು ಹೇಳ್ಬಿಡ್ತಾನೋ? ನಾನು ಮಾಡಿದಂಥ ಪಾಪಗಳು, ದೇವರಿಗೆ ವಿರುದ್ಧವಾಗಿ ಹೋದಂಥ ಜಾಗಗಳು, ತಪ್ಪುಗಳು, ಎಷ್ಟೋ ಅಕ್ರಮಗಳು, ಅನೀತಿಗಳು, ಅಧರ್ಮಗಳು ನಾನು ಮಾಡಿದ್ನಲ್ಲ, ಅದನ್ನೆಲ್ಲ ದೇವರಿಗೆ ತೋರಿಸ್ಕೊಟ್ಬಿಡ್ತಾನೋ ಎಂಬುದಾಗಿ ಒಂದು ಹೆದರಿಕೆ ಇರುತ್ತದೆ. ಆದರೆ ಪಾಪ ಮಾಡದಿರುವಂಥ ಮನುಷ್ಯನಿಗೆ ಧೈರ್ಯವು, ನಂಬಿಕೆಯು, ನಿರೀಕ್ಷೆಯು ಕಾಣಲ್ಪಡ್ತದೆ. ಸೊ ಇವರು ಆದಾಮ ಹವ್ವಳು ತಪ್ಪು ಮಾಡಿದರ ನಿಮಿತ್ತವಾಗಿ ಧೈರ್ಯವನ್ನು ಕಳ್ಕೊಂಡ್ರು. ಹೊಂದಿಕೊಂಡಿದ್ದು ಏನು? ಹೆದರಿಕೆ. ಹೆದರಿಕೆ. ಇವತ್ತು ಲೋಕದಲ್ಲಿರುವಂಥ ಅನೇಕ ಜನರು ಭಯದಲ್ಲಿ ಜೀವಿಸ್ತಿದ್ದಾರೆ, ಹೆದರಿಕೆಯಲ್ಲಿ ಜೀವಿಸ್ತಿದ್ದಾರೆ. ರಾತ್ರಿ ನಿದ್ರೆ ಇಲ್ಲ, ಅದಕ್ಕೆ ಎಣ್ಣೆ ಹೊಡೆಯೋದು. ಹೃದಯದಲ್ಲಿ ಸಮಾಧಾನ ಇಲ್ಲ, ಬಾರು, ಡ್ಯಾನ್ಸ್ ಕ್ಲಬ್ಗಳಿಗೆ ಹೋಗೋದು. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಆದ್ದರಿಂದ ಮಾದಕ ವಸ್ತುಗಳನ್ನು ಉಪಯೋಗಿಸುವುದು. ತಮ್ಮ ಮನಸ್ಸಲ್ಲಿ ಭಯಂಕರವಾದಂಥ ಗಲಿಬಿಲಿಗಳು ತುಂಬಲ್ಪಟ್ಟಂಥ ಆತಂಕ, ಭಯವು ಕಾರಣ ಪಾಪ. ಒಬ್ಬ ಮನುಷ್ಯನು ತಪ್ಪು ಮಾಡುವಾಗ ಅವನ ಹೃದಯದಲ್ಲಿರುವಂಥ ನಂಬಿಕೆ, ಧೈರ್ಯವು, ನಿರೀಕ್ಷೆಯು ಹೊರಟೋಗಿ ಹೆದರಿಕೆ ತುಂಬಲ್ಪಡುತ್ತದೆ. ಅದೇ ಈ ಆದಾಮ ಹವ್ವಳಿಗೆ ಉಂಟಾಯಿತು. ದೇವರ ಮುಂದೆ ಬಂದು ನಿಂತುಕೊಳ್ಳುವುದಕ್ಕೆ ಧೈರ್ಯವಿಲ್ಲ. ಕಾರಣ ನಮ್ಮ ದೇವರು ಪರಿಶುದ್ಧವುಳ್ಳ ದೇವರು. ಆತನನ್ನು ಆರಾಧಿಸುವವರು ಪರಿಶುದ್ಧ ಹೃದಯದಿಂದ ಆರಾಧಿಸಬೇಕು. ಪರಿಶುದ್ಧತೆ ನಮ್ಮಲ್ಲಿ ಇಲ್ಲದೇ ಇರುವಾಗ ಹೆದರಿಕೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿಯೇ, ಒಂದು ವೇಳೆ ಆದಾಮನಲ್ಲಿದ್ದಂಥ ಅದೇ ರೀತಿಯಾದಂಥ ಹೆದರಿಕೆಯನ್ನು ನೀನು ಕೂಡ ಅನುಭವಿಸ್ತಾ ಇದ್ದೀಯಾ? ಮನತಿರುಗು, ಒಪ್ಪಿಸಿಕೊಡು. ದೇವರು ನಿನ್ನ ಹೆದರಿಕೆಯನ್ನು ತೆಗೆದುಹಾಕಿ ಹೊಸ ನಿರೀಕ್ಷೆಯಿಂದ ನಿನ್ನ ಹೃದಯವನ್ನು ತುಂಬಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಆದಾಮ ಹವ್ವಳು ಇಬ್ಬರು ಕೂಡ, ಸ್ವಾಮಿ ನಮ್ಮನ್ನು ಕ್ಷಮಿಸ್ಬಿಟ್ರಿ, ದೇವರೇ ನಮಗೆ ಕ್ಷಮಿಸ್ಬಿಟ್ರಿ, ನಾವು ತಪ್ಪು ಮಾಡಿಬಿಟ್ಟಿದ್ವಿ ಎಂಬುದಾಗಿ ಹೇಳಿರುವುದಾದರೆ, ಒಂದು ವೇಳೆ ದೇವರವ್ರನ್ನ ಕ್ಷಮಿಸ್ತಾ ಇದ್ದ, ಇನ್ನೊಂದು ಅವಕಾಶನವ್ರಿಗೆ ದೇವರು ಕೊಡ್ತಿದ್ದ. ಅವರು ಹೇಳಲಿಲ್ಲ, ಕ್ಷಮಾಪಣೆ ಕೇಳಲಿಲ್ಲ. ಅದಕ್ಕೆ ಬದಲಾಗಿ ಆದಾಮ ಹವ್ವಳ ಮೇಲೆ ಹೇಳ್ದ, ಅವ್ವಳು ಸರ್ಪದ ಮೇಲೆ ಹೇಳಿದ್ಲು. ಇದೇ ರೀತಿಯಾಗಿ ಒಬ್ಬರನ್ನೊಬ್ಬರ ಮೇಲೆ ಅವರು ತಮ್ಮ ಕಾರ್ಯಗಳನ್ನು ಹೇಳ್ಕೊಳ್ತಾ ಇದ್ದರು. ತಪ್ಪು ಮಾಡುವಾಗ, ಪಾಪ ಮಾಡುವಾಗ ಏದೇನು ತೋಟದಲ್ಲಿ ಉಂಟಾದಂಥ ಈ ಮೊದಲನೇ ಕಾರ್ಯ, ನಂಬಿಕೆ, ನಿರೀಕ್ಷೆಯನ್ನು ಅವರು ಕಳ್ಕೊಂಡ್ರು. ಸಹೋದರ ಸಹೋದರಿಯೇ, ಭಯವು ಬರುವುದಕ್ಕೆ ಒಂದು ಮೂಲ ಕಾರಣ, ಶತ್ರು ಉಪಯೋಗಿಸುವಂಥ ಈ ಭಯವು ಆಯುಧ, ಅದಕ್ಕೆ ಬರುವುದಕ್ಕೆ ಮೂಲ ಕಾರಣ ಪಾಪ. ಒಂದು ಉದಾಹರಣೆಗೆ ಹೇಳ್ತೇನೆ. ನೀವು ಕಳ್ತನ ಮಾಡ್ತೀರಾ, ಏನೋ ಒಂದು ಯಾರೋ ಒಬ್ಬರು ಪರ್ಸು ಕಳ್ತನ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಪೊಲೀಸವ್ರು ನಿಮ್ಮ ಮುಂದೆ ಬಂದಾಗ ನಿಮಗೆ ಭಯ ಬರುತ್ತಾ, ಇಲ್ಲ ಜಾಲಿಯಾಗಿ ಸಂತೋಷವಾಗಿರ್ತೀರಾ? ಪಾಪದ ಪರಿಣಾಮ ಭಯ. ಈಗ ಮನೆಯಲ್ಲಿ ಕೂಡ ಚಿಕ್ಕ ಮಕ್ಕಳು ಏನಾದರೂ ಕದ್ಕೊಂಡ್ಬಿಡ್ತಾರೆ, ತಂದೆ ತಾಯಿಗೆ ಇದು ಗೊತ್ತಾಗ್ಬಿಟ್ರೆ ಮಕ್ಕಳು ಏನು ತುಂಬ ಧೈರ್ಯವಾಗಿರ್ತಾರಾ? ಇಲ್ಲ, ಹೆದರಿಕೆ. ಅದೇ ರೀತಿಯಾಗಿ ಚಿಕ್ಕ ತಪ್ಪು, ದೊಡ್ಡ ತಪ್ಪು ಏನಾಗುತ್ತೆ? ಹೆದರಿಕೆ. ಆ ಭಯ ನಮ್ಮನ್ನು ಕಾಡಿಸ್ತದೆ, ನಂಬಿಕೆ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತದೆ. ನಾನು ಚಿಕ್ಕ ವಯಸ್ಸಿದ್ದಾಗ ಈ ಬೇಸಿಗೆ ರಜೆಯಲ್ಲಿ ನನ್ನ ಫ್ರೆಂಡ್ ಏನು ಹೇಳ್ತಿದ್ದ, ನೋಡಪ್ಪ ನಮ್ಮ ಹತ್ರ ಏನು ಕಾಸಿಲ್ಲ ಬಾಲ್ ತಗೊಳ್ಳೋದಕ್ಕೆ, ಆಟ ಆಡೋದಕ್ಕೆ, ನಾವು ಏನು ಮಾಡೋಣ, ಅಲ್ಲಿ ಒಂದು ಜಾಗದಲ್ಲಿ ಈ ಕಬ್ಬಿಣಗಳೆಲ್ಲ ಇಟ್ಟಿರ್ತಾರೆ, ಆ ಕಬ್ಬಿಣನ ತಗೊಂಡೋಗಿ
ಆ ಅಂಗಡಿಗೆ ನಾವು ಕೊಡೋಣ, ಆಗ ಅವ್ರು ನಮಗೆ ಕಾಸು ಕೊಡ್ತಾರೆ, ಆ ಕಾಸು ತಗೊಂಡು ನಾವು ಬಾಲು ಬ್ಯಾಟೆಲ್ಲ ತಗೊಂಡ್ಬಿಡೋಣ. ನನಗೆ ಆಗ ಒಂದು 10 ವಯಸ್ಸು 12 ವಯಸ್ಸು ಇದ್ದಿರ್ಬೋದು. ಅವನು ಇದು ಕಳ್ತನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ನನಗೆ ಅದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸರಿ, ಅವನ ಜೊತೆ ಹೋದ್ವಿ. ಅಲ್ಲಿ ಬೇರೆ ಯಾರೋ ಒಂದು ಜಾಗದಲ್ಲಿ ಇಟ್ಟದ್ದ ಕಬ್ಬಿಣಗಳು, ಆ ಚಿಕ್ಕ ಚಿಕ್ಕ ತುಂಡುಗಳನ್ನು ತಗೊಂಡು ನಾವು ಬರ್ತಿರ್ಬೇಕಾದ್ರೆ ಆ ಓನರ್ಗೆ ಗೊತ್ತಾಗ್ಬಿಡ್ತು. ನಮ್ಮನ್ನು ಹಿಂದಟ್ಟಿಸ್ಕೊಂಡು ಓಡಿಸ್ಕೊಂಡು ಬಂದರು. ನಾವೆಲ್ಲ ಅಲ್ಲೇ ಬಿಸಾಡಿ ಓಡಿ ಬಂದ್ವಿ ನೋಡ್ರಿ. ಆವತ್ತು ನಾನು ಮನೆಗೆ 1 ಕಿಲೋಮೀಟ್ರ್ ಓಡಿ ಬಂದು ಎಲ್ಲಿ ಆ ಸ್ಪೀಡ್ ಬಂತೋ ಗೊತ್ತಿಲ್ಲ. ಅಯ್ಯೋ, ಇವತ್ತು ಯಾರು ನಮ್ಮನ್ನು ಹಿಡಿಬಾರ್ದು, ನಮ್ಮ ಅಪ್ಪ ಅಮ್ಮ ಗೊತ್ತಾಗ್ಬಿಟ್ರೆ ಅಷ್ಟೇ. ಓಡಿ ಬಂದು ಮನೆಗೆ ಸೇರ್ಕೊಂಡ್ಬಿಟ್ಟು ನಾನು ಏನು ಮಾಡಿದೆ, ನಾನು ಟೀ ಶರ್ಟೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟೆ. ಮನೆ ಬಿಟ್ಟು ಬರಲೇ ಇಲ್ಲ. ಮನಸ್ಸಲ್ಲಿ ಅದು ಇವತ್ತು ನನಗೆ ಯಾಕೋ ಇದು ಅಷ್ಟು ಹೆದರಿಕೆ, ಭಯ. ಅಯ್ಯೋ, ಯಾರಾದರೂ ಮನೆಗೆ ಹುಡ್ಕೊಂಡು ಬಂದುಬಿಟ್ಟು ನಾ ಕಳ್ಳ ಅಂತ ಹಿಡ್ಕೊಂಡು ಹೋಗ್ಬಿಟ್ರೆ ಏನಂತ. ನಾನು ರಕ್ಷಣೆ ಹೊಂದಿದಾಗ ಅದಕ್ಕೆಲ್ಲನಕ್ಕೂ ಕ್ಷಮಾಪಣೆ ಕೇಳಿದೆ. ನೋಡ್ರಿ, ಆ ಭಯ ಬಂದರೆ ಒಬ್ಬ ಮನುಷ್ಯನ ಹೃದಯದಲ್ಲಿ ಸಮಾಧಾನ ಇರಲ್ಲ, ಸಂತೋಷ ಇರೋದಿಲ್ಲ. ದೇವ್ರು ಬಂದು ಕರಿಬೇಕಾದ್ರೆ, ದೇವ್ರು ಬಂದು ಕೂಗಬೇಕಾದ್ರೆ ಆದಾಮ ಹವ್ವಳ ಹೃದಯದಲ್ಲಿ ಭಯ ತುಂಬಲ್ಪಟ್ಟಿತು. ಕಾರಣ ಅವರು ಧೈರ್ಯವನ್ನು ಕಳ್ಕೊಂಡ್ರು. ಸೊ ಇವತ್ತು ಸಮಯ ಕಡಿಮೆ ಆಗಿರೋದ್ರಿಂದ ನಾನು ಒಂದು ಹಿನ್ನೆಲೆ ಮತ್ತು ಮೊದಲನೇ ಅಂಶವನ್ನು ಮಾತ್ರ ನಾನು ಹಂಚಿಕೊಂಡೆ. ನಾನು ಮುಂದಿನ ವಾರದಲ್ಲಿ 2ನೇ ಭಾಗದಲ್ಲಿ ಇತರ ಅಂಶಗಳನ್ನು ನಾನು ಹಂಚ್ಕೊಳ್ತೇನೆ. ಅವರು ಏನೆಲ್ಲ ಬೇರೆ ಕಳ್ಕೊಂಡ್ರು, ದೇವರ ಪ್ರಸನ್ನತೆ ಕಳ್ಕೊಂಡ್ರು, ದೇವರ ಮಹಿಮೆಯನ್ನು ಕಳ್ಕೊಂಡ್ರು, ದೇವರ ಆಶೀರ್ವಾದಗಳನ್ನು ಕಳ್ಕೊಂಡ್ರು, ದೇವರೊಟ್ಟಿಗಿರುವಂಥ ಐಕ್ಯತೆಯನ್ನು ಕಳ್ಕೊಂಡ್ರು, ಆ ಬಾಂಧವ್ಯವನ್ನು ಕಳ್ಕೊಂಡ್ರು. ಈ ರೀತಿಯಾಗಿ ಒಟ್ಟಾರೆ ಒಂದು 7 ಅಂಶಗಳನ್ನು ನಾನು ಹಂಚ್ಕೊಳ್ತೇನೆ. ಇವತ್ತು ಅವರು ಕಳ್ಕೊಂಡಂಥ ಮೊದಲನೇ ಕಾರ್ಯ ಏನಪ್ಪ ಅಂತ ನೋಡಬೇಕಾದ್ರೆ, ತಮ್ಮ ಹೃದಯದಲ್ಲಿದ್ದಂಥ ಒಂದು ನಂಬಿಕೆ, ಧೈರ್ಯ, ನಿರೀಕ್ಷೆಯನ್ನು ಕಳ್ಕೊಂಡು ಅದಕ್ಕೆ ಬದಲಾಗಿ ಹೆದರಿಕೆ, ಭಯವು, ದಿಗಿಲು ಅವರ ಹೃದಯದಲ್ಲಿ ತುಂಬಲ್ಪಟ್ಟಿತ್ತು. ಆದಿಕಾಂಡ 3ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರ. ಸೊ ನೀವೇನು ಮಾಡಿ, ಈ ವರ್ಷದ ಪ್ರಾರಂಭದಲ್ಲಿ ನಾವಿದ್ದೇವಲ್ಲ, ಈ ಆದಿಕಾಂಡ ಓದ್ರಿ, ಈ 3 ಅಧ್ಯಾಯಗಳನ್ನ ಓದ್ರಿ. ಎಷ್ಟೋ ವಿಷಯಗಳು ದೇವರು ನಮಗೆ ಹೇಳ್ಕೊಡ್ತಾನೆ ಅಲ್ವಾ. ದೇವರ ಸೃಷ್ಟಿ ಅಷ್ಟು ಅದ್ಭುತವಾಗಿದೆ, ಸರಿನಾ? ಸೊ ಮುಂದಿನ ವಾರ ನಾವು ಸಂಧಿಸೋಣ. 2ನೇ ಭಾಗದಲ್ಲಿ ಇತರ ಅಂಶಗಳನ್ನು ನಾನು ಹಂಚ್ಕೊಳ್ತೇನೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಒಳ್ಳೆಯ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಆದಾಮ ಹವ್ವಳನ್ನು ನೀನು ಉಂಟು ಮಾಡಿ ಏದೆನ್ ತೋಟದಲ್ಲಿ ಇಟ್ಟೆ. ಆದರೆ ಅವರು ಸೈತಾನನ ವಂಚನೆಗೆ ಒಳಗಾಗಿ ದೇವರೇ ಪಾಪ ಮಾಡಿ ನಿನ್ನ ಮಹಿಮೆಯನ್ನು ಕಳ್ಕೊಂಡ್ರು. ಸೊ ಇವರು ಪಾಪ ಮಾಡಿದ ನಿಮಿತ್ತವಾಗಿ ಏನೆಲ್ಲ ಕಳ್ಕೊಂಡ್ರು, ಇವರು ಕೆಳಗೆ ಬಿದ್ದಿದ್ದ ನಿಮಿತ್ತವಾಗಿ ಉಂಟಾದಂಥ ಫಲಿತಾಂಶಗಳೇನು, ಪರಿಣಾಮಗಳೇನೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲು ಶುರು ಮಾಡಿದ್ದೇವೆ. ಒಂದು ಅಂಶವನ್ನು ಧ್ಯಾನ ಮಾಡಿದ್ದೇವಪ್ಪ. ಇವರು ತಮ್ಮ ಹೃದಯದಲ್ಲಿ ಕಾಣಲ್ಪಟ್ಟಂಥ ನಂಬಿಕೆ, ನಿರೀಕ್ಷೆ, ಧೈರ್ಯವನ್ನು ಕಳ್ಕೊಂಡ್ರು. ಭಯವು, ದಿಗಿಲು, ಹೆದರಿಕೆಯನ್ನು ಹೊಂದಿಕೊಂಡ್ರು ಎಂಬುದಾಗಿ ನಾವು ನೋಡಿದ್ವಿ ಆದಿಕಾಂಡ 3:8 ಪ್ರಕಾರ. ಮುಂದಿನ ವಾರದಲ್ಲಿ ಇವರು ಏನೆಲ್ಲ ಕಳ್ಕೊಂಡ್ರು ಎಂಬುದನ್ನು ನಾವು ದೇವರೇ ಅದನ್ನು ಧ್ಯಾನಿಸಿ ಆ ರೀತಿಯಾದಂಥ ಕಾರ್ಯಗಳನ್ನು ನಾವು ಮಾಡಬಾರ್ದು ಎಂಬುದಾಗಿ ಒಂದು ಅದ್ಭುತವಾದಂಥ ಪಾಠವನ್ನು ಕಲಿಯಲು ನಮಗೆ ಸಹಾಯ ಮಾಡಿ ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ನಿಮ್ಮ ಜನರ ಹೃದಯದಲ್ಲಿ ಒಂದು ವೇಳೆ ಪಾಪ ಮಾಡಿದ ನಿಮಿತ್ತವಾಗಿ ಹೆದರಿಕೆ, ಭಯವು ಕಾಣಲ್ಪಡುವುದಾದರೆ ದೇವರೇ, ಈಗಲೇ ಅವರು ಮನ ತಿರುಗುವುದಕ್ಕೆ ಪರಿಶುದ್ಧಾತ್ಮನೇ ನಿನ್ನ ಪ್ರಸನ್ನತೆಯನ್ನು ತುಂಬಿಸು. ಅವರು ಮನ ತಿರುಗಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ನಮ್ಮ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ದೇಶದ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರಿಗೆ ಚಿತ್ತವಾದವರು ಬರುವಂತೆ ನಾವು ಪ್ರಾರ್ಥಿಸೋಣ. ಇವರು ಬರಬೇಕು, ಅವ್ರು ಬರಬೇಕು ಎಂಬುದಾಗಿ ಎಲ್ಲ, ದೇವರಿಗೆ ಏನು ಚಿತ್ತಾನೋ, ಪರಲೋಕಕ್ಕೆ ಏನು ಚಿತ್ತಾನೋ ಅಂಥವರು ಆಯ್ಕೆಯಾಗಿ ಬರಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮ ದೇಶಕ್ಕಾಗಿ ಸತತವಾಗಿ ನಾವು ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಕರ್ತನ ಆಳ್ವಿಕೆ ಬರುವಂತೆ ನಿರಂತರವಾಗಿ ಎಡಬಿಡದೆ ನಾವು ಪ್ರಾರ್ಥನೆಯಲ್ಲಿ ಇರುವಾಗ ಒಂದು ದೊಡ್ಡ ಉಜ್ಜೀವನವನ್ನು ನೋಡಲು ಸಾಧ್ಯ. ಗಾಡ್ ಬ್ಲೆಸ್ ಯು. ಆಮೇನ್.